ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಅಮೇರಿಕಾದಲ್ಲಿ ಫ್ಲೋರಿಡಾ ಮತ್ತು ಒರ್ಲ್ಯಾಂಡೋನಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ಸಮಸ್ತ ಭಕ್ತ ಜನಗಳಲ್ಲಿ ವಿಜ್ಞಾಪನೆ ಏನಂತಂದರೆ, ಇದೇ ಮುಂದಿನ ತಿಂಗಳು ಮೇ 1ನೇ ತಾರೀಕಿನಂದು ಗುರುಗ್ರಹವು ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ವಿಶೇಷವಾಗಿ ವೃಷಭ, ಮಿಥುನ, ಸಿಂಹ, ತುಲ, ಧನುರ್, ಕುಂಭ, ಮೀನ ಈ 6 ರಾಶಿಯವರೆಗೂ ಸ್ವಲ್ಪ ಎಫೆಕ್ಟ್ ಇರೋದರಿಂದ ನವಗ್ರಹ ಶಾಂತಿ ಅಥವಾ ನವಗ್ರಹ ಹೋಮವನ್ನು ಮಾಡಿಸ್ತಕ್ಕಂಥದ್ದು ಉಚಿತ. ಯಾಕೆ ಅಂತಂದರೆ, ಈ ಗ್ರಹಗಳ ಒಂದು ಚಲನವಲನಗಳಲ್ಲಿ ಇರ್ತಕ್ಕಂಥ ಏನಾದರೂ ಜಾತಕದಲ್ಲಿ ತೊಂದರೆಗಳು ಇಂಥದ್ದೆಲ್ಲ ನಿವೃತ್ತಿ ಆಗಬೇಕು ಅಂತ ಅಂದುಕೊಂಡಾಗ ಎಲ್ಲರೂ ಜಾತಕವನ್ನು ತೋರಿಸ್ಬಿಟ್ಟು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು. ಯಾಕಂದರೆ ಜ್ಯೋತಿಷ್ಯರು ಎಲ್ಲ ಕಡೆಯೂ ಇದ್ದು ಎಲ್ಲ ವಿಷಯಗಳನ್ನು ತಿಳಿಸೋದು ತೊಂದರೆ ಆಗ್ಬೋದು. ಅದರಿಂದ ಜನರಲ್ಲಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಇಲ್ಲಿ ವಾಸವಾಗಿರ್ತಕ್ಕಂಥ ಒರ್ಲ್ಯಾಂಡೋ, ನಮ್ಮ ಈ ಸುತ್ತಮುತ್ತ ವಾಸವಾಗಿರ್ತಕ್ಕಂಥ ಎಲ್ಲ ಭಾರತೀಯರು ಕೂಡ ವಿಶೇಷವಾಗಿ ಈ ಒಂದು ಗಣಪತಿ ಹೋಮ ಹಾಗೂ ನವಗ್ರಹ ಹೋಮ ಅಥವಾ ನವಗ್ರಹ ಶಾಂತಿಯನ್ನು ಮಾಡಿಸ್ಕೊಂಡು ಸ್ವಲ್ಪ ಗ್ರಹಗಳನ್ನು ಶಾಂತಿ ಮಾಡ್ತಕ್ಕಂಥದ್ದು ಉತ್ತಮವಾಗಿರುತ್ತದೆ. ಹಾಗಾಗಿ ಎಲ್ಲರೂ ಸಹ ಈ ಒಂದು ಪೂಜೆಯಲ್ಲಿ ಬಂದು ಭಾಗವಹಿಸಿ ಶಾಂತಿ ಹೋಮಗಳನ್ನು ಮಾಡಿಸ್ಕೊಳ್ಳಲೆಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ವಿಶೇಷವಾಗಿ ನವಗ್ರಹಗಳಲ್ಲಿ 9 ಗ್ರಹಗಳಲ್ಲಿ 9 ರೀತಿಯಲ್ಲಿ ಎಲ್ಲರೂ ಒಂದೊಂದು ಗ್ರಹವು ಒಂದೊಂದು ರೀತಿಯಲ್ಲಿ ನಮ್ಮ ಜಾತಕ ರೀತಿಯ ನಮಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುತ್ತವೆ. ಹಾಗಾಗಿ ಯಾವುದೇ ಒಂದು ದೋಷ ನಾವು ಇವತ್ತು ಜಾತಕ ತೋರಿಸ್ಲಿಕ್ಕಾಗಿಲ್ಲ, ನಾವೇನು ಅದರ ಬಗ್ಗೆ ತಿಳ್ಕೊಂಡಿಲ್ಲ, ನಮಗೇನು ಅಗತ್ಯ ಇಲ್ಲ ಹಾಗನ್ನೋ ಒಂದು ಇದು ಬೇಡ. ಯಾಕೆಂದರೆ ಜಾತಕ ರೀತಿಯಲ್ಲಿ ಇಂಥ ಒಂದು ತೊಂದರೆಗಳು ಸಾಮಾನ್ಯವಾಗಿ ಒಂದಲ್ಲ ಒಂದು ರೀತಿ ಒಬ್ಬರಿಗೊಬ್ಬರಿಗೂ ಒಂದೊಂದು ಇದ್ದೇ ಇರುತ್ತೆ. ಇದೆಲ್ಲ ಒಂದು ಹೋಗಲಾಡಿಸ್ಲಿಕ್ಕೋಸ್ಕರ ಈ ನವಗ್ರಹ ಶಾಂತಿ ಇಂಥದ್ದನ್ನೆಲ್ಲ ಮಾಡ್ತಕ್ಕಂಥದ್ದು. ನಾನು ಮೊದಲೇ ಹೇಳ್ದಂಗೆ ವಿಶೇಷವಾಗಿ ಈ 6 ರಾಶಿಗಳವರೆಗೆ ಇಲ್ಲಿ ಚೇಂಜ್ ಆಗ್ತಾ ಇದೆ. ಗುರು ಮೇಷಕ್ಕೆ ಬರೋದರಿಂದ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಹಾಗಾಗಿ ಎಲ್ಲರೂ ಸಹ ಈ ಪೂಜೆಯಲ್ಲಿ ಬಂದು ಭಾಗವಹಿಸಿ ಎಲ್ಲರೂ ಹವನವನ್ನು ನವಗ್ರಹ ಶಾಂತಿಯನ್ನು ಮಾಡಬೇಕಾಗಿ ಕಳಕಳೆಯ ಮನವಿಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಒರ್ಲ್ಯಾಂಡೋದಲ್ಲಿರ್ತಕ್ಕಂಥ ಶಿವಧಾಮ ಹಿಂದೂ ಟೆಂಪಲ್ನಲ್ಲೂ ಕೂಡ ಈ ಪೂಜೆ ಹೋಮದ ಬಗ್ಗೆ ಎಲ್ಲವನ್ನು ನಾವು ವಿಸ್ತಾರವಾಗಿ ಹೇಳಿದ್ದೀವಿ, ಟೈಮಿಂಗ್ ಕೂಡ ಕೊಟ್ಟಿದ್ದೀವಿ. ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಲಿಕ್ಕೆ ಇಚ್ಛೆ ಇರತಕ್ಕಂಥವರು ದೇವಸ್ಥಾನದ ಒಂದು ಫೋನನ್ನು ಮಾಡಿಕೊಂಡು ಅವ್ರ ಮುಖಾಂತರ ತಿಳ್ಕೊಂಡು ಈ ಹೋಮವನ್ನು ಮಾಡಿಸ್ಕೊಳ್ಳಿ ಎಂದು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಉಂಟಾಗಲಿ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ.